ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ವಿದ್ಯಾ ರತ್ನಂಗೆ ಫೋನ್ ಮಾಡ್ತಾಳೆ. ನಾವೆಲ್ಲ ಸಂಜೆ ಗುಡಿ ತವ ಬರ್ತೀವಿ ಅಂತ. ರತ್ನ ಇದ್ದವಳು ಏನಾಯ್ತಮ್ಮಿ ಅಂತ ಕೇಳ್ತಾಳೆ. ನಡೆದಿದ್ದ ಘಟನೆ ಎಲ್ಲ ವಿದ್ಯೆ ಹೇಳ್ತಾಳೆ. ಹೌದಾ, ಈ ವಿಚಾರ ನಿಮ್ಮ ಅಪ್ಪನಿಗೆ ಗೊತ್ತಾಗೋದು ಬೇಡ. ನಿಮ್ಮ ಅಪ್ಪಂಗೆ ಗೊತ್ತಾದರೆ ಮತ್ತೇನೋ ಸಮಸ್ಯೆ ಆಗುತ್ತೆ. ಸರಿ, ನಾನು ನಿಮ್ಮ ಅಜ್ಜಿ ಗುಡಿ ತವ ಬರ್ತೀವಿ ಅಂತ ಹೇಳ್ತಾರೆ. ಈ ಕಡೆ ಸಾವಿತ್ರಿ ವಿನಂತಿ ಮಹಿಳಾ ಆಯೋಗಕ್ಕೆ ಹೋಗ್ತಾರೆ. ಹೋಗಿ ಈ ಥರ ಎಲ್ಲ ಆಗಿದೆ, ನಮ್ಮ ಅಣ್ಣನ ಮಗ ನನ್ನ ಮಗಳು ಭಾಳ ಹಾಳು ಮಾಡಿದ್ರು, ಹಾಗಾಗಿ ನಾವು ಮದುವೆನ ಏರ್ಪಡಿಸಿದ್ವು, ಆದರೆ ಈ ಥರ ಎಲ್ಲ ಆಗಿದೆ ಅಂತೆಲ್ಲ ವಿಚಾರಗಳನ್ನ ಹೇಳುವಾಗ, ಏನು ಮಾತಾಡ್ತೀರಾ, ನಿಮ್ಮ ಅಣ್ಣನ ಮಗ ನಿಮ್ಮ ಮಗಳು ಭಾಳನ್ನ ಹಾಳು ಮಾಡಿದ್ದಾನೆ, ಅವನ ಜೊತೆ ಮದುವೆ ಮಾಡ್ತಿದ್ದೀರಾ, ಅವನು ಫಸ್ಟು FIR ಹಾಕಿ ಕಂಪ್ಲೇಂಟ್ ಕೊಡೋಣ, ಅವನು ಜೈಲ್ ಕಂಬಿ ಮೇಲೆ ಇರಬೇಕು, ಜೈಲ್ ಹಿಂದೆ ಇರಬೇಕು, ಹಾಗೆ ಮಾಡೋಣ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅಯ್ಯೋ ಬೇಡ ಬೇಡ, ನಮ್ಮ ಅಣ್ಣ ತುಂಬ ಒಳ್ಳೆಯವರು, ನಮ್ಮನ್ನು ಅವಾಗಿಂದ ಚೆಂದ ನೋಡ್ಕೊಂಡಿದ್ದಾರೆ, ನಮ್ಮ ಅಣ್ಣನ ಮುಖ ನೋಡಿಕೊಂಡು ಸುಮ್ಮನೆ ಆಗಿದ್ದೀವಿ, ನಮ್ಮ ಅಣ್ಣನ ಮಗ ಆಗದೆ ಬೇರೆ ಯಾರು ಆಗಿದ್ದರೆ ನೀವು ಹೇಳ್ದಂಗೆ ನಾನೇ ಮಾಡ್ತಾಯಿದ್ವು, ಈಗ ನಾನೇನಾದ್ರು ಪೊಲೀಸು ಕಂಪ್ಲೇಂಟು ಅಂತೆಲ್ಲ ಕೊಡೋಕ್ಕೋದ್ರೆ ನನ್ನ ಮಗಳು ಜೀವನನೇ ಹಾಳಾಗೋಗುತ್ತೆ, ನನಗೇನಿಲ್ಲ, ನನ್ನ ಅಣ್ಣನ ಮಗನ ಜೊತೆ ನನ್ನ ಮಗಳು ಮದುವೆ ಆಗಬೇಕು, ಆವಾಗನೇ ಅವಳಿಗೆ ನ್ಯಾಯ ಕೊಡ್ಸಂಗಾಗೋದು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸರಿ, ನೀವು ಹೇಳೋದ್ರಲ್ಲೂ ಒಂದು ಉದ್ದೇಶ ಉಂಟು, ಹಾಗಾದರೆ ನಾವೇನು ಮಾಡಬೇಕು ಅಂದಾಗ ಸಾವಿತ್ರಿ ಅವ್ರ ಹತ್ರ ಇರೋ ವಿಚಾರನೆಲ್ಲ ಹೇಳ್ಕೊಳ್ತಾಳೆ. ಈ ಕಡೆ ಚಿತ್ರ ಇದ್ದವಳು ಆಗುತ್ತೆ ಆಗಲ್ಲ ಆಗುತ್ತೆ ಆಗಲ್ಲ ಅಂತ ಹೂ ಇಟ್ಕೊಂಡು ನಿಂತಿರ್ತಾಳೆ. ಅಲ್ಲಿಗೆ ಈಶ್ವರಿ ಬಂದು ಏನೇ ಮಾಡ್ತಿದ್ದೀಯ ಅಂದಾಗ, ಅಮ್ಮ ನಾವು ಸಣ್ಣವರಿರುವಾಗೆಲ್ಲ ಈ ಹೂವಿನ ಎಸ್ಲು ತೆಗೆದು ಆಗುತ್ತೆ ಇಲ್ವಾ ಆಗುತ್ತೆ ಇಲ್ಲ ಅಂತ ಮಾಡ್ತಾಯಿದ್ವು, ಅಷ್ಟೊತ್ತಿಗೆ ಕೊನೆಯದೇ ಆಗಿರುತ್ತೋ ಅದು ಆಗುತ್ತೆ ಅಥವಾ ಇಲ್ಲ ಅಂತ ಸಣ್ಣದಿರುವಾಗ ನಾವು ಆಡ್ತಿದ್ವು ಅಂತ ಹೇಳ್ತಿದ್ದಾರೆ. ಅಯ್ಯೋ ನಿಂದೊಂದು ಮೂಢನಂಬಿಕೆ, ಇದನ್ನೆಲ್ಲ ನೀನು ನಂಬ್ತೀಯ ಅಂತ ಕೇಳ್ತಾಳೆ. ಇನ್ನೇನವ ಮಾಡೋದು, ಇಲ್ಲೇನು ನಡಿಬೋದು ಅಂತಲೇ ಗೊತ್ತಾಗ್ತಿಲ್ಲ, ಏನಾಗ್ಬೋದವ ಅಂತ ಚಿತ್ರ ಕೇಳ್ತಾಳೆ. ನನಗೆ ಗೊತ್ತಾಗ್ತಿಲ್ಲ, ಆದರೆ ಈ ಸಾವಿತ್ರಿ ಏನೋ ಹೊಂಚಾಕಿದ್ದಾಳೆ ನೋಡು, ಇಷ್ಟು ಸಮಯ ತಾವೇ ಫೋನ್ ಮಾಡಿನೂ ಗೊತ್ತೇ ಇಲ್ಲದವ್ರ ಥರ ಗುಟ್ಟನ್ನೇ ಬಿಟ್ಟಿರಲಿಲ್ಲ, ಹಾಗೆಯೇ ಈಗನೂ ಏನೋ ಮಾಡೋಕ್ಕೆ ಹೊರಟಿದ್ದಾರೆ, ನೋಡೋಣ, ಒಂದು ಮದುವೆ ಆಗ್ಬೋದು, ಇಲ್ಲ ಅಂದರೆ ಒಂದು ದೊಡ್ಡ ಘಟನೆನೇ ನಡಿಬೋದು ಅನಿಸುತ್ತೆ ಅಂತ ಹೇಳ್ತಾರೆ. ಹೌದಾ ಕಣವ್ವ, ಅತ್ತೆ ಅಷ್ಟು ತಲೆ ಓಡಿಸ್ತಾಳ, ಅವಳು ಕ್ರಿಮಿನಲ್ ಅಲ್ಲ, ಹುಡ್ತಾನೆ ಕ್ರಿಮಿನಲ್ ಆಗಿದ್ದಾಳೆ, ಏನೋ ಒಂದು ಮಾಡ್ಬೋದು ಅಂತ ಅನ್ನಿಸ್ತಿದೆ, ನೋಡೋಣ ಏನಾಗುತ್ತೆ ಅಂತ ಈಶ್ವರಿ ಹೇಳ್ತಾಳೆ. ಈ ಕಡೆ ಸಾವಿತ್ರಿ, ನನ್ನ ಮಗಳಿಗೆ ನ್ಯಾಯ ಸಿಕ್ಕಿದ್ರೆ ಪರವಾಗಿಲ್ಲ, ಏನಾದ್ರು ಅಲ್ಲಿ ಅನ್ಯಾಯ ಆದರೆ ನೀವು ಹೇಳ್ದಂಗೆ ಕೇಳ್ತೀವಿ, ನೀವು ಹೇಳ್ದಂಗೆ ಈ ಲಾಯರಮ್ಮ ಹೇಳ್ದಂಗೆ ಕೇಸ ಹಾಕ್ತೀವಿ ಅಂತ. ಅಷ್ಟೊತ್ತಿಗೆ ಆಯಿತು, ನಾವು ನಿಮ್ಮ ಮಗಳಿಗೆ ನ್ಯಾಯ ಕೊಡಿಸ್ತೀವಿ, ಒಂದು ಲೆಕ್ಕ ಮದುವೆ ಆದರೆ ಓಕೆ, ಇಲ್ಲ ಅಂದರೆ ಹೋರಾಟ ಮಾಡಿ ಯಾರು ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ನಾವಿನ್ನು ಬರ್ತೀವಿ ಅಂತ ಸಾವಿತ್ರಿ ಮತ್ತು ವಿನಂತಿ ಅಲ್ಲಿಂದ ಹೊರಡ್ತಾರೆ. ಆ ಕಡೆ ಮಹಿಳಾ ಆಯೋಗದ ಅಧ್ಯಕ್ಷೆ ಹೇಳ್ತಾಳೆ, ಯಮುನವರೇ ಈ ಕೇಸ್ನಂತೂ ನಾವು ಬಿಡೋದೇ ಬೇಡ ಅಂತ ಹೇಳ್ತಾಳೆ. ಆಯಿತು ಮೇಡಮ್ ಅಂತ ಲಾಯರಮ್ಮ ಹೇಳ್ತಾಳೆ. ಈ ಕಡೆ ಮನೆ ದೇವರಿಗೆ ಹೊರಡೋಕ್ಕೆ ಶಿವರಾಮೇಗೌಡರ ಮನೆಯವರೆಲ್ಲರೂ ಹೊರಟಿರ್ತಾರೆ. ಮೊದಲು ದೇವರಿಗೆ ಆರತಿ ಮಾಡಿ ಮನೆಯಿಂದ ಹೊರಡ್ತಿರ್ತಾರೆ. ಕ್ವಾಟ್ಲೆ ಎಲ್ಲರಿಗೂ ಆರತಿ ಕೊಡ್ತಾರೆ. ಶಿವರಾಮೇಗೌಡ ಹೇಳ್ತಾನೆ, ಮಗ ಭದ್ರೇಗೌಡ, ನೀನು ಏನು ಹೆದರಬೇಡ, ಮನುಷ್ಯರಿಗಾರು ಮೋಸ ಮಾಡ್ಬೋದು, ಆದರೆ ದೇವ್ರಿಗೆ ಮೋಸ ಮಾಡಿ ದೇವ್ರಿಗೆ ಮುಚ್ಚುಮರೆ ಮಾಡಿ ಮಾಡೋಕ್ಕಾಗಲ್ಲ, ನೀನೇನು ಭಯ ಪಡಬೇಡ, ನಿನ್ನಲ್ಲಿ ಸತ್ಯ ಇದ್ದರೆ ನೀನು ಗೆದ್ದೇ ಗೆಲ್ತೀಯ ಅಂತ ಶಿವರಾಮೇಗೌಡ ಹೇಳ್ತಾನೆ. ಅಮ್ಮಮ್ಮನೂ ಹೇಳ್ತಾರೆ, ನಾವೆಲ್ಲ ಬಂದು ಆ ರೂಮಲ್ಲಿ ನೋಡುವಾಗ ಕೊನೆಯದಾಗಿ ಅದು ಸತ್ಯವಾಗಿ ಕಂಡಿರ್ಬೋದು, ಅದಕ್ಕಿಂತ ಮುಂಚೆ ಅದೇನು ನಡೆದಿದೆಯೋ ಆ ದೇವ್ರು ಇವತ್ತು ಬಯಲು ಮಾಡ್ತಾನೆ, ಸತ್ಯ ಏನು ಅಂತ ಇವತ್ತು ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಭದ್ರೇಗೌಡ ಹೇಳ್ತಾರೆ, ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಿಲ್ಲ, ನಾನು ತಪ್ಪು ಮಾಡಿಲ್ಲ, ನಾನು ನ್ಯಾಯವಾಗಿ ಇದ್ದೀನಿ ಅಂತ ನನಗೆ ಅನ್ನಿಸ್ತಿದೆ, ನಾನು ಹೆದರಲ್ಲ ಅಮ್ಮಮ್ಮ ಅಂತ ಭದ್ರೇಗೌಡ ಹೇಳ್ತಾನೆ. ಇವತ್ತು ಸತ್ಯ ಗೊತ್ತಾಗುತ್ತೆ ಅಮ್ಮಮ್ಮ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಶಿವರಾಮೇಗೌಡನು, ಅದೇ ನಂಬಿಕೆಯಲ್ಲೇ ನಾವು ಇದ್ದೀವಿ, ಸರಿ ಬನ್ನಿ ಎಲ್ಲ ಹೊರಡೋಣ ಅಂತ ಹೊರಡ್ತಾರೆ. ಈ ಕಡೆ ಚಿತ್ರ ಹೇಳ್ತಾರೆ, ಏನಮ್ಮ ಇಷ್ಟೆಲ್ಲ ಕಣ್ಣಾರೆ ನಾವು ಕಂಡಿದ್ದೀವಿ, ಅದು ಬೇರೆ ವಿನಂತಿ ನಾಚಿಕೆ ಬಿಟ್ಟು ಭದ್ರಮಾಮನೇ ನನ್ನ ಹಾಳು ಮಾಡಿದ್ದಾನೆ ಅಂತ ಹೇಳಿದ್ದಾರೆ, ಆದರೂ ನೋಡು ಇವ್ರು ಯಾಕೆ ಅಷ್ಟು ನಂಬಿಕೆಯಲ್ಲಿದ್ದಾರೆ ಅಂದಾಗ ಈಶ್ವರಿ ಹೇಳ್ತಾಳೆ, ಅದೇ ಹೇಳೋದಲ್ವಾ, ಹೆತ್ತವರಿಗೆ ಹೆಗ್ಣನೇ ಮುದ್ದು ಅಂತ, ಹಾಗೆ ಒಂದು ಅವನೇನೇ ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ, ಇನ್ನೊಂದು ಬಂಡು ಧೈರ್ಯ, ನೋಡೋಣ ಏನಾಗುತ್ತೆ ಅಂತ, ಬನ್ನಿ ನಡೀರಿ ಅಂತ ಈಶ್ವರಿ ಕರ್ಕೊಂಡೋಗ್ತಾಳೆ.
ಈ ಕಡೆ ಊರಿನ ಜನ ಒಬ್ಬ ಕೇಳ್ತಾನೆ, ಏನು ಇಷ್ಟೆಲ್ಲ ನಮ್ಮ ದೊಡ್ಡದಾಗಿ ಜಾತ್ರೆ ಥರನೇ ಮಾಡ್ತಿದ್ದಾರಲ್ಲ ಅಂದಾಗ, ಹಿಂಗೆ ಶಿವರಾಮೇಗೌಡ್ರ ಮನೇಲಿ ಈ ಥರ ಸಮಸ್ಯೆ ಆಗಿದೆ ಅಂದಾಗ, ಹೌದಾ ಇಷ್ಟು ದೊಡ್ಡ ಸಮಸ್ಯೆ ಆಗಿದೆಯಾ, ದೇವರು ಕೂಟ ಬಂದಿದೆ ಅಂದರೆ ಅದೆಲ್ಲ ಇಲ್ಲೇ ಬಗೆಹರಿಯುತ್ತೆ ಅಂತಾರೆ. ಅಷ್ಟೊತ್ತಿಗೆ ಶಿವರಾಮೇಗೌಡ ಫ್ಯಾಮಿಲಿಯವರೆಲ್ಲ ಬರ್ತಾರೆ. ಅಲ್ಲಿ ಅಲಂಕಾರ ಮಾಡಿದೆಲ್ಲ ನೋಡಿ ಖುಷಿ ಆಗುತ್ತೆ. ಈ ಕಡೆ ಪೊಲೀಸವರು ಬರ್ತಾರೆ. ಅಷ್ಟೊತ್ತಿಗೆ ಈಶ್ವರಿ ಗೋವಿಂದನ ಕೇಳ್ತಾರೆ, ಏನ್ರಿ ನಾವು ಬರೀ ಪ್ರಶ್ನೆ ಕೇಳಕ್ಕೆ ಬಂದಿದ್ದೀವ ಅಥವಾ ಈ ಜಾತ್ರೆ ನೋಡಕ್ಕೆ ಬಂದಿದ್ದೀವ, ಈ ಥರ ಅಲಂಕಾರ ಮಾಡಿದ್ದಾರಲ್ಲ ಅಂತ. ಅವರು ಸ್ವಲ್ಪ ಜಾಸ್ತಿನೇ ಮಾಡಿದ್ದಾರೆ, ನಮ್ಮನೆ ಸಮಸ್ಯೆ ಅಲ್ಲ, ನಾವು ಬರ್ತೀವಿ ಅಂದ್ಕೊಂಡು ಅಲಂಕಾರನ ತುಂಬ ಚೆನ್ನಾಗಿ ಬಂದಿದ್ದಾರೆ ಅಂತ ಶಿವರಾಮೇಗೌಡರು ಎಲ್ಲ ಹೊರಡ್ತಾರೆ. ಅಷ್ಟೊತ್ತಿಗೆ ಊರಿನ ಜನರು ಎಲ್ಲ ಕೈ ಮುಗಿದು ಅವ್ರನ್ನ ದೇವ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಶಿವರಾಮೇಗೌಡ ದೇವ್ರಿಗೆ ಕೈ ಮುಗಿದು, ನಿನ್ನ ಆಜ್ಞೆಯಂತೆ ಪಾಲಿಸಿ ನಿನ್ನ ಸನ್ನಿಧಾನಕ್ಕೆ ಬಂದು ಈ ಪರೀಕ್ಷೆಯಲ್ಲಿ ನಾವು ಪಾಲ್ಗೊಂಡಿದ್ದೀವಿ ದೇವ್ರೆ. ನನ್ನ ಮಗ ಅದೇನು ತಪ್ಪು ಮಾಡಿಲ್ಲ ಅಂತ ನಮಗೆ ಗೊತ್ತುಂಟು. ನನ್ನ ಮಾನ ಮರ್ಯಾದೆ ಏನೇ ಇದ್ದರೂ ಅದು ನಿನ್ನ ಕೈಲಿದೆ ದೇವ್ರೆ. ನೀನೇ ನೋಡು, ಎಲ್ಲಿ ನ್ಯಾಯ ಇದೆಯಾ ನ್ಯಾಯ ಕೊಡಿಸು ದೇವ್ರೆ. ಇವತ್ತು ಸತ್ಯನ ಬಹಿರಂಗ ಮಾಡುವಂಗೆ ಮಾಡು ತಾಯಿ ಅಂತ ಶಿವರಾಮೇಗೌಡ ಬೇಡ್ಕೊಳ್ತಾನೆ. ಈ ಕಡೆ ಭದ್ರೇಗೌಡನೂ ಅಷ್ಟೇ, ಆಗ ಸೀತಾದೇವಿ ಅಗ್ನಿ ಪರೀಕ್ಷೆ ಎದುರಿಸಿದ್ಲು, ಹಾಗೆ ಈಗ ನಾನು ಈ ಪರೀಕ್ಷೆಯನ್ನು ಎದುರಿಸ್ತಿದ್ದೀನಿ. ನನ್ನ ಕಡೆ ನ್ಯಾಯ ಇದೆ, ನನಗೂ ಗೊತ್ತುಂಟು. ನಾನೇನು ತಪ್ಪು ಮಾಡಿಲ್ಲ ಅಂತಿದ್ರೆ ನೀನೇ ಇದಕ್ಕೊಂದು ದಾರಿ ತೋರಿಸು ತಾಯಿ. ನಾನೇನು ತಪ್ಪು ಮಾಡಿಲ್ಲ ಅಂತ ಎಲ್ಲರ ಮುಂದೆ ಸಾಬೀತು ಮಾಡಮ್ಮ ತಾಯಿ ಅಂತ ಭದ್ರೇಗೌಡನು ದೇವ್ರ ಹತ್ರ ಬೇಡ್ತಾನೆ. ಈ ಕಡೆ ವಿದ್ಯೆನು, ದೇವ್ರೆ ನಾನು ನನ್ನ ಗಂಡನ ಜೊತೆ ಸಮಾದ ಪಾಲನ್ನ ನಾನು ತಗೊಂಡ ಈ ಶಿಕ್ಷೆನ ನಾನು ಅನುಭವಿಸ್ತೀನಿ. ಅವ್ರೇನಾದ್ರು ತಪ್ಪಾದರೆ ಆ ಶಿಕ್ಷೆ ಅವ್ರಿಗೆ ಹೆಂಗೆ ಸಿಗುತ್ತೋ ನನಗೂ ಹಾಗೆ ಸಿಗಲಿ. ಇಲ್ಲ ಅಂದರೆ ಈ ಅನ್ಯಾಯಕ್ಕೆ ನ್ಯಾಯನ ನೀನು ಕೊಡಿಸು ತಾಯಿ, ನಿನ್ನನ್ನೇ ನಂಬಿದ್ದೀನಿ ಅಂತ ವಿದ್ಯೆನೂ ಬೇಡ್ತಾಳೆ. ಈ ಕಡೆ ಪೂಜಾರು ದೇವರಿಗೆ ದೀಪ ಮಾಡೋದ ಆರತಿ ಮಾಡೋದ ಅಂತ ಕೇಳ್ತಾರೆ. ಹ್ಞೂ ಸರಿ ಪೂಜೆ ಮಾಡಿ ಭಟ್ರೆ ಅಂತ ಹೇಳ್ತಾನೆ. ಈ ಕಡೆ ಪೂಜೆ ಮಾಡ್ತಾರೆ ಭಟ್ರು. ಪೂಜೆ ಎಲ್ಲ ಮಾಡಿ ಕೆಂಡ ಆಗಕ್ಕೆ ಬೆಂಕಿನ ಹಚ್ಚುತ್ತಾರೆ ಸೌದೆಗೆ. ಶಿವರಾಮೇಗೌಡನೇ ಪೂಜೆ ಮಾಡಿ ಬೆಂಕಿ ಮಾಡ್ತಾರೆ. ಅಷ್ಟೊತ್ತಿಗೆ ಈ ಕಡೆ ಸಾವಿತ್ರಿ, ಶಿವರಾಮೇಗೌಡ ಚಿಕ್ಕಪ್ಪ ಮತ್ತು ವಿನಂತಿನೂ ಬರ್ತಾರೆ. ಶಿವರಾಮೇಗೌಡ ಚಿಕ್ಕಪ್ಪ ಏನೋ ಬುದ್ಧಿವಾದ ಮಾತು ಹೇಳೋಕ್ಕೆ ಹೋದಾಗ, ಬಿಡು ಚಿಕ್ಕಪ್ಪ ನೀನು ಹೋಗು ಅಂತಾರೆ. ನೀವಂತೂ ತಿಳ್ಕೊಳ್ಳಲ್ಲ ಅಂತ ಶಿವರಾಮೇಗೌಡ ಚಿಕ್ಕಪ್ಪ ಹೋಗ್ತಾರೆ. ಅಮ್ಮ ಏನಾರು ಆಗುತ್ತೇನೋ ಅಂತ ವಿನಂತಿ ಹೇಳಿದಾಗ, ನೀನೇನು ತಲೆ ಕೆಡಿಸ್ಕೋಬೇಡ, ನಾನಿದ್ದೀನಿ ಅಂತ ಒಂದು ತಾಳಿ ತಂದಿರ್ತಾಳೆ. ಅದನ್ನು ಪರ್ಸಿಗೆ ಹಾಕಿ ಬಂದು, ಅಣ್ಣ ಇದೆಲ್ಲ ಬೇಕಿತ್ತ, ನಿನಗೆ ನನ್ನ ಮೇಲೆ ಸಿಟ್ಟಿದೆ ಅಂತ ಗೊತ್ತುಂಟು, ಊರವ್ರ ಮುಂದೆ ಈ ಸಮಸ್ಯೆನ ತಂದು ನಾನು ದೊಡ್ಡದು ಮಾಡಿದ್ದೀನಿ ಅಂತ ನಿನಗೆ ನನ್ನ ಮೇಲೆ ಸಿಟ್ಟಿರ್ಬೋದು, ಆದರೆ ಇದು ತಂದ್ಕೊಳ್ಳೋಕ್ಕೆ ಕಾರಣನೇ ನೀನು. ಈಗನೂ ಕಾಲ ಮಿಂಚಿಲ್ಲ, ನಿನ್ನ ಮಗನ ಹತ್ರ ವಿನಂತಿ ಕುತ್ತಿಗೆಗೆ ತಾಳಿ ಕಟ್ಟಿಸು, ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಶಿವರಾಮೇಗೌಡಂಗೆ ಸಿಟ್ಟು ಬಂದು, ಗೋವಿಂದ ಸುಮ್ಮನೆ ಇರೋಕ್ಕೆ ಹೇಳು, ಇಲ್ಲಾಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನನ್ನ ಮಗನ ಮೇಲೆ ನನಗೆ ನಂಬಿಕೆ ಉಂಟು, ದೇವ್ರ ಮೇಲೂ ನನಗೆ ನಂಬಿಕೆ ಉಂಟು, ನಮಗೆ ನ್ಯಾಯ ಸಿಗುತ್ತೆ ಅಂತ ನಮಗೆ ಗೊತ್ತುಂಟು, ಇಲ್ಲಾಗೋ ತನಕ ಯಾರೂ ಮಾತಾಡೋದು ಬೇಡ ಅಂತ ಹೇಳು ಅಂತ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.